ನಿನ್ನೆ ನಡೆದಂಥ ತಮಿಳುನಾಡಲ್ಲಿ ನಡೆದಂಥ ವೋಟಿಂಗ್ ಪರ್ಸೆಂಟೇಜ್, ವೆಸ್ಟ್ ಬೆಂಗಾಲಲ್ಲಿ ಫಸ್ಟ್ ಫೇಸಲ್ಲಿ ವೋಟಿಂಗ್ ಆದಂಥ ಪರ್ಸೆಂಟೇಜನ್ನು ನೋಡಿದ್ರೆ ಈ ಬಾರಿ SIR ಮುಖಾಂತರ ಏನು ರಿವಿಷನ್ ಆಯಿತು ವೋಟರ್ ಲಿಸ್ಟು, ಸೊ ಅದು ಕೂಡ ಒಂದು ಕಾರಣ ಆಗತ್ತೆ. ಎರಡನೇದು ವೆಸ್ಟ್ ಬೆಂಗಾಲಲ್ಲಿ ಅಥವಾ ತಮಿಳುನಾಡಲ್ಲಿ ಎರಡೂ ಕಡೆನೂ ಕೂಡ ಆಡಳಿತ ವಿರೋಧಿ ಸ್ಪಷ್ಟವಾಗಿ ಇದ್ರಲ್ಲಿ ಕಾಣ್ತಾ ಇದೆ. ಮತ್ತು ಮಹಿಳಾ ಶಕ್ತಿ ಏನು ಮೊನ್ನೆ ವಿಶೇಷವಾದಂಥ ಒಂದು ಅಧಿವೇಶನ ಕರೆದು ಮಹಿಳಾ ಮೀಸಲಾತಿಯನ್ನು ಜಾರಿ ತರಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಅಪೇಕ್ಷೆ ಏನಿತ್ತು, ಅದಕ್ಕೆ ತಣ್ಣೀರು ಎರಚುವಂಥ ಕೆಲಸ ಏನು ವಿರೋಧ ಪಕ್ಷ ಮಾಡಿದ್ರು, ಅದು ಕೂಡ ಜನ ವಿಶೇಷವಾಗಿ ಮಹಿಳೆಯರ ಮನೆಯಿಂದ ಬಂದು ಮತವನ್ನು ಹಾಕುವಂಥ ಪ್ರಯತ್ನ. ಮತ್ತೆ ನಾಲ್ಕನೇದು ಅಂತ ಒಬ್ಬ ಗೌರವಿತ ಪ್ರಧಾನಮಂತ್ರಿಗಳು, ಅಂತ ಪ್ರಧಾನಮಂತ್ರಿಗಳಿಗೆ ಒಬ್ಬ ಟೆರರಿಸ್ಟ್ ಅನ್ನುವಂಥ ಪದವನ್ನ ಏನು ಕಾಂಗ್ರೆಸ್ಸಿನ AICC ಅಧ್ಯಕ್ಷರು ಏನ ಪದವನ್ನು ಉಪಯೋಗಿಸಿದ್ರು. ಈ ರೀತಿ ನಂಬರ್ ಆಫ್ ಟೈಮ್ಸ್ ವೈಯಕ್ತಿಕವಾಗಿ ಒಬ್ಬ ದೇಶಪ್ರೇಮಿ ವಿರುದ್ಧ ಅವರು ಉಪಯೋಗಿಸ್ತಿರುವಂಥ ಪದಗಳು. ಹಾಗಾಗಿ ಇದೆಲ್ಲದೂ ಕೂಡ ಉತ್ತರ ಈ ಬಾರಿ ನನಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಫಸ್ಟ್ ಫೇಸಲ್ಲಿ ಆದಂಥ ವೆಸ್ಟ್ ಬೆಂಗಾಲು ಮತ್ತು ಇಲ್ಲೂ ಕೂಡ 100% NDA ತಮಿಳುನಾಡಲ್ಲಿ ಆಡಳಿತಕ್ಕೆ ಬರೋಕ್ಕೆ ಯಾವುದೇ ನಮಗೆ ಅನುಮಾನಗಳಿಲ್ಲ. ಹಾಗಾಗಿ ಈಗ ನಡೀತಿರುವಂಥ 5 ಪುದುಚೇರಿಯಲ್ಲಿ ಅಲ್ಲೂ ಅಷ್ಟೇ ಏನು NDA ಬರುತ್ತೆ. ಕೇರಳ ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಇನ್ನು ಅಸ್ಸಾಂ ಇರ್ಬೋದು, ವೆಸ್ಟ್ ಬೆಂಗಾಲ್ ಒಂದು ಕ್ಲೀನ್ ಆದಂಥ ಒಂದು ಚುನಾವಣೆ ಆಯೋಗ ಅದರ ನೇತೃತ್ವ ಏನು ಎಲೆಕ್ಷನ್ ಆಗ್ತಾ ಇದೆ, ಗುಂಡಾಗರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಸೊ ಇದು ಕೂಡ ತುಂಬ ಒಂದು ಒಳ್ಳೆ ರೀತಿಯ ಲಾಭ. ಹಾಗಾಗಿ 4 ರಾಜ್ಯದಲ್ಲಿ ಈ ಸತಿ BJPಯ ಒಂದು ನೇತೃತ್ವ ಆಡಳಿತ 100% ಆಡಳಿತಕ್ಕೆ ಬರುತ್ತೆ. ಮೋದಿಜಿಯವರು ಮತ್ತೊಮ್ಮೆ ಒಂದು ಶಕ್ತಿ ತುಂಬುವಂಥ ಕಾರ್ಯ ಆಗುತ್ತೆ, ಶುರು ಆಗುತ್ತೆ. ಯಾಕೆಂದ್ರೆ ನಾಳೆ ಉಪಚುನಾವಣೆ 2 ಫಲಿತಾಂಶ ಬಂದಾದ್ಮೇಲೆ ಭಿನ್ನಮತ ಅವ್ರದ್ದು ಕೂಡ ಹೆಚ್ಚಾಗುತ್ತೆ. ಎಲ್ಲದೂ ಕೂಡ ನೋಡೋರು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.